ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೇರ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ರೆಸಿಪಿ ಬಂದ್ಬಿಟ್ಟು ಸಿರಿಧಾನ್ಯ ಮಿಲೆಟ್ಸ್ದು ಪೌಡರ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಈ ಪೌಡರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಪೌಡರ್ನ ನೀವು ನೀರಲ್ಲಿ ಅಥವಾ ಹಾಲಲ್ಲಿ ಕೂಡ ಮಾಲ್ಟ್ ಥರ ಮಾಡಿ ಕುಡಿಬೋದು. ಹಾಗೆ ದೋಸೆ ಜೊತೆ ಹಾಗೆ ಚಪಾತಿ ಜೊತೆ ಇದನ್ನು 2 ಸ್ಪೂನ್ನ ಆ್ಯಡ್ ಮಾಡಿಬಿಟ್ಟು ದೋಸೆ ಅಥವಾ ಚಪಾತಿ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬಾನೇ ಎನರ್ಜಿ ಕೊಡುವಂತಹ ಈ ಪೌಡರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಎಲ್ಲ ಧಾನ್ಯಗಳನ್ನು ಕೂಡ ಕಾಲ್ ಕೆಜಿಯಷ್ಟು ತಗೊಂಡಿದ್ದೀನಿ. ರಾಗಿ, ಗೋಧಿ, ಜೋಳ, ಸಜ್ಜೆ, ಬಿಳಿ ಜೋಳ, ಅಲಸಂದೆ ಕಾಳು, ಹೆಸರು ಕಾಳು, ಹುರುಳಿ ಕಾಳು, ಕುಚ್ಚಲಕ್ಕಿ, ಸೋಯಾ ಕಾಳು, ಹೆಸರುಬೇಳೆ, ಶೇಂಗಾ ಬೀಜ, ಬಾದಾಮಿ ಮತ್ತು ಗೋಡಂಬಿ, ಫ್ಲೇವರ್ಗೋಸ್ಕರ ಜೀರಿಗೆ, ಮೆಂತ್ಯ, ಏಲಕ್ಕಿ, ಕರಿಮೆಣಸು. ಇಲ್ಲಿ ನಾನು ಕಾವಲಿ ತೊಗೊಂಡಿದ್ದೀನಿ. ಕಾವಲಿ ಬಿಸಿ ಆದಮೇಲೆ 1/4 kg ರಾಗಿನ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ನಿಮಗೆ ಚೇಂಜಸ್ ಕಾಣಿಸ್ಬೋದು. ರಾಗಿಯಲ್ಲಿ ಹುರ್ಕೊಳ್ತಾ ಈ ಥರ ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ಕೆಂಪಗಾದ್ಮೇಲೆ ರಾಗಿನ ನಾನು ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1/4 kg ಗೋಧಿ ತೊಗೊಂಡಿದ್ದೀನಿ. ಅದೇ ಕಾವಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಕೂಡ ಈ ಥರ ಗೋಲ್ಡನ್ ಬ್ರೌನ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಸ್ಮೆಲ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ, ಘಮ ಘಮ ಅಂತ ಸ್ಮೆಲ್ ಕೂಡ ಬರುತ್ತೆ. ಹಾಗಾದಮೇಲೆ ಇದು ಹುರಿದಿದೆ ಅಂತ ಅದನ್ನು ಕೂಡ ನಾನು ತೆಗೆದಿಟ್ಕೊತೀನಿ. ನೆಕ್ಸ್ಟ್ ನಾನಿಲ್ಲಿ 1/4 kg ಜೋಳ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊತೀನಿ. ಇದು ಕೂಡ ಹುರಿಬೇಕಾದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಘಮ ಘಮ ಅಂತ. ನೆಕ್ಸ್ಟ್ ತುಂಬ ಹುರಿತಾ ಇದು ಪಾಪ್ಕಾರ್ನ್ ಥರ ಪಟ್ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಅಂದ್ಕೊಬೇಕು ಇದು ಚೆನ್ನಾಗಿ ಹುರಿದಿದೆ ಅಂತ. ಚೆನ್ನಾಗಿ ಹುರಿದಾದ್ಮೇಲೆ ನೋಡಿ ಥರ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಪಾಪ್ಕಾರ್ನ್ ಥರ ಪಟ್ ಅಂತ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ 1/4 kg ಸಜ್ಜೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊತೀನಿ. ಯಾವುದೇ ಧಾನ್ಯಗಳಾಗಿದ್ದರೂ ಹುರ್ಕೊಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು. ಸೀದೋಗುತ್ತೆ ಅಥವಾ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕಾಗಿಯೇ ಹುರ್ಕೊಬೇಕು. ನೋಡಿ ಇದು ಕೂಡ ಚೆನ್ನಾಗಿ ಹುರಿದಿದೆ. ಇದನ್ನು ಕೂಡ ನಾನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಬಿಳಿ ಜೋಳ ತೊಗೊಂಡಿದ್ದೀನಿ 1/4 kg. ಇದು ಕೂಡ ಚೆನ್ನಾಗಿ ಹುರ್ಕೊತೀನಿ. ಇದು ಕೂಡ ಸೇಮ್ ಜೋಳ ಥರನೇ, ಆವಾಗಲೇ ಸೌಂಡ್ ಬಂತಲ್ಲ, ಪಟ್ ಅಂತ ಸೌಂಡ್ ಬರುತ್ತೆ. ಹಾಗೆ ಪಾಪ್ಕಾರ್ನ್ ಥರ ಸಿಡಿಯುತ್ತೆ. ಚಟಪಟ ಅಂತ ಸೌಂಡ್ ಬಂದ ತಕ್ಷಣ ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಅಲಸಂದೆ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ಕೂಡ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1/4 kg ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಿದ್ರೆ ಬ್ಲ್ಯಾಕಿಶ್ ಆಗಿ ಬರ್ತಾ ಇರ್ತದೆ. ಅದನ್ನು ಕೂಡ ಹುರಿದು ನಾನು ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು 1/4 kg ಹುರುಳಿಕಾಳು. ಇದಂತೂ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಸೊ ಇದನ್ನು ಕೂಡ ಚೆನ್ನಾಗಿ ಹುರಿದು ತಗೊತಾ ಇದ್ದೀನಿ. ಈ ಥರ ಕಲರ್ ಚೇಂಜ್ ಆಗುತ್ತೆ. ಇದು ಕೂಡ ಸ್ವಲ್ಪ ನೆಕ್ಸ್ಟ್ ನಾನು 1/4 kg ಕುಚ್ಚಲಕ್ಕಿನ ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಹ ಧಾನ್ಯ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು 1/4 kg ಸೋಯಾ ಕಾಳುಗಳನ್ನ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೊತೀನಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲೇ ಇದ್ದು ನಾವು ಹುರ್ಕೊಬೇಕಾಗತ್ತೆ. ಒಂಚೂರು ಬಿಟ್ಟೋದ್ರೂ ಕಾಳುಗಳು ಸ್ವಲ್ಪ ಕೆಂಪಾಗಿ ಟೇಸ್ಟ್ ಬೇರೆ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದನೇ ನಾವು ಪೇಷನ್ಸಿಂದ ನಿಧಾನವಾಗಿಯೇ ಹುರ್ಕೊಬೇಕು. ಇದನ್ನು ಕೂಡ ಚೆನ್ನಾಗಿ ಈ ಥರ ಕಲರ್ ಬರೋ ಥರ ಹುರ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ.
ನೆಕ್ಸ್ಟ್ ನಾನಿಲ್ಲಿ 1/4 kg ಅಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಹುರ್ಕೊಂಡು ಸ್ಮೆಲ್ ಘಮ ಘಮ ಅನ್ನೋ ಬರೋ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ವಲ್ಪ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಎರಡೂ ಆದ ತಕ್ಷಣ ಇದನ್ನು ಸೈಡಿಗೆ ತೆಗೆದಿಟ್ಕೊತೀನಿ. ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಇದು ಕೂಡ ನಾರ್ಮಲಾಗಿ ನಾವು ಹೇಗೆ ಹುರ್ಕೊತೀವೋ ಅದೇ ಥರ ಚೆನ್ನಾಗಿ ಹುರಿದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ, ನೀವು ಬೇಕಾದರೆ ಪಿಸ್ತಾ, ವಾಲ್ನಟ್ ಎರಡೂ ಕೂಡ ಹಾಕೊಬೋದು. ದ್ರಾಕ್ಷಿ ಯೂಸ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಅದರಲ್ಲಿ ಅಂಟಂಶ ಇರುತ್ತೆ ಅಂತ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ನಾನು ಇಟ್ಕೊತಾ ಇದ್ದೀನಿ. ಮಾಲ್ಟ್ಗೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರೋಗೋಸ್ಕರ ನಾನಿಲ್ಲಿ ಒಂದು 12 ಏಲಕ್ಕಿ ಮತ್ತು ಜೀರಿಗೆ, ಮೆಂತ್ಯ ಮತ್ತು ಕಾಳು ಮೆಣಸು ಇದಿಷ್ಟು ಹುರ್ಕೊತಾ ಇದ್ದೀನಿ. ಏಲಕ್ಕಿನ ಹಾಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಮತ್ತು ಈ ಮೂರನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಮಾಲ್ಟ್ ತುಂಬಾ ಟೇಸ್ಟಾಗಿರುತ್ತೆ, ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಜೀರಿಗೆ ಮತ್ತು ಮೆಂತ್ಯ ಹಾಕಿರೋದ್ರಿಂದ ತುಂಬಾ ಒಳ್ಳೆಯದು. ಅಷ್ಟೇ, ನಾನು ಎಲ್ಲ ಐಟಮ್ಸ್ನು ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ನೀವು ಇದ್ರ ಜೊತೆ ಬೇಕಾದರೆ ಕಡಲೆ ಕಾಳು ಹಾಗೆ ಮತ್ತು ಇನ್ನಿತರ ಬೇರೆ ಧಾನ್ಯಗಳನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಇಷ್ಟೇ, ಇದನ್ನು ಕಂಪ್ಲೀಟಾಗಿ ನಾನು 2 hours ಆರ್ಲಿಕ್ಕೆ ಬಿಡ್ತೀನಿ. ಕಂಪ್ಲೀಟಾಗಿ ಇದು ತಣ್ಣಗಾದಮೇಲೆ ನಾನು ಮಿಲ್ಲಿಗೆ ಹೋಗಿ ಪೌಡರ್ ಮಾಡ್ಕೊಂಡು ಬಂದೆ. ನೋಡಿ ಈ ಥರ ತುಂಬಾ ಸಾಫ್ಟಾಗಿ ನೀಟಾಗಿ ಬಂದಿದೆ. ಹಾಗೆ ಘಮ ಘಮ ಅಂತಲೂ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಈ ಥರ ಸಾಫ್ಟಾಗಿ ನೋಡಿ, ಈ ಥರ ಮೃದುವಾಗಿದೆ ಹಿಟ್ಟು, ತುಂಬಾ ಚೆನ್ನಾಗಿ ಬಂದಿದೆ ಪೌಡರ್ ಮಾತ್ರ. ಈ ಪೌಡರ್ ಮಾಲ್ಟ್ನ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ತುಂಬಾ ಎನರ್ಜಿ ಹಾಗೂ ಪ್ರೋಟೀನ್ ಇರುವಂತಹ ಈ ಪೌಡರ್ ಮಾಲ್ಟ್ನ ನಾನು ದಿನಾ 1 ಗ್ಲಾಸ್ ಕುಡಿಯೋದ್ರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಿಮಗೂ ಕೂಡ ಈ ಮಾಲ್ಟ್ ಪೌಡರ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.